ಆತ್ಮಾಭಿಮಾನದಿ ಅಜರ ಅಮರ, ಪಂಚವಿಕಾರದ ಕಾಯಿಲೆ ದೂರ, ತಂದೆಯ ನೆನಪು ಅಮೃತದ ಮಂತ್ರ, ಡಬಲ್ ಕಿರೀಟದ ದಿವ್ಯಭೂಷಣ, ಮಧುರಾತಿ ಮಧುರ ತಂದೆ ಬಂದರು, ಪತಿತ ಪಾವನ ಕಾರ್ಯದಲ್ಲಿ ತೊಡಗಿದರು. ದೇಹಾಭಿಮಾನವೇ ದುಃಖದ ಮೂಲ, ಆತ್ಮಾಭಿಮಾನವೇ ಸುಖದ ದೀಪ. ಯಾರಿಗಿದೆ ಜ್ಞಾನದ ನರ್ತನ ಗೊತ್ತಿದೆ, ಅವರ ಮುಖದಲ್ಲಿ ಪರಮ ಖುಷಿಯ ನಗು. ಬಾಪದಾದ ಬೋಧನೆ ನಮ್ಮೌಷಧಿ, ಆತ್ಮಜ್ಞಾನವೇ ಅಮೃತ ಜೀವಧಾರೆ. ತಂದೆಯ ಸನ್ಮುಖದಲ್ಲಿ ಕುಳಿತುಕೊಳ್ಳು, ಜಿಜ್ಞಾನ ನರ್ತನದಲ್ಲಿ ಮಗು ತರಿಸು. ಆಲಸ್ಯದ ವಾಯು ಹರಡಬಾರದು, ಜ್ಞಾನದಲ್ಲಿ ಖುಷಿಯಿಂದ ನರ್ತಿಸು. ಯಾರಿಗೆ ಅರ್ಥವಿದೆ ಅವರು ಸಂತೋಷರು, ಅಜ್ಞಾನಿ ಮಾತ್ರರು ಆಕಳಿಸುತ್ತಿರುವರು. ಪರಮಾಧಾಮ ನಮ್ಮ ನಿಜ ಮನೆ, ಈ ಭೂಮಿ ನಾಟಕ ಶಾಲೆಯ ರಂಗ. ದೂರ ದೇಶದ ನಿವಾಸಿಯಾದ ತಂದೆ ನಮಗೆ ರಾಜಯೋಗ ಕಲಿಸಲು ಬಂದರು. ನಾವು ಬೆಳಕಿನ ಕಣಗಳು, ಪಾರಸ ಬುದ್ಧಿಯವರು. ಪರದೇಶದ ಕರೆ ಕೇಳಿ ಎತ್ತವರೇ ನಾವು, ಬಾಪ ಸಿಕ್ಕರೆ ದೊರೆತನ ಖಚಿತ. ರಾಜಭಾಗ್ಯ ನಮ್ಮ ವಿಧಿಯ ಲಿಖಿತ, ರಾಜರು ಸ್ವತಃ ರಾಜರು ಮಾಡುವರು. ತಂದೆಯೇ ನಮ್ಮ ರಾಜ್ಯದ ಗುರು, ಡಬಲ್ ಕಿರೀಟದ ಬೆಳಕು ಕಂಗಳಲಿ, ವಿಶ್ವ ಮಾಲೀಕತ್ವ ನಮ್ಮ ಹೃದಯದಲ್ಲಿ. ರಾತ್ರಿ ಮಲಗುವ ಮೊದಲು ಸ್ಮರಣೆ ಮಾಡು, ಬಾಬಾ ನಿಮ್ಮ ಬಳಿ ಬರುವುದು ನನ್ನ ಯಾತ್ರೆ. ಹೀಗೆ ನೆನಪು ಮಾಡುತ್ತಾ ಮಲಗಿದರೆ ಆತ್ಮವು ಹಗುರವಾಗಿ ಹಾರಿಬಿಡುತ್ತದೆ. ಸ್ಮರಣೆ ಮಂತ್ರ, ನೆನಪೇ ಮಾರ್ಗ, ನಿದ್ರೆಯಲ್ಲೂ ಯೋಗದ ಸಾಥ ಇರಲಿ. ದಾನದ ಮೂಲಕ ಆಶೀರ್ವಾದ ಗಳಿಸು, ಮಹಾದಾನಿಯಾಗು, ಮುಂದುವರೆಯು. ಸೇವೆಯು ಸ್ವಯಂ ಸೇವೆಯ ಹಾದಿ, ಆಶೀರ್ವಾದವೇ ಯಶಸ್ಸಿನ ನದಿ. ದಾನದ ಧ್ವನಿಯಲ್ಲಿ ಧನ್ಯವಾದ ಮೊಳಗಲಿ, ಆಶೀರ್ವಾದಗಳೇ ಮುಂದುವರೆಯುವ ಶಕ್ತಿ. ದೇಹದಲ್ಲಿದ್ದರೂ ದೇಹರಹಿತನಾಗು, ಕರ್ಮದಲ್ಲಿ ಇದ್ದರೂ ವಿದೇಹಿಯ ಸ್ಥಿತಿಯು. ಬ್ರಹ್ಮ ಬಾಬಾ